ಮಾಧ್ಯಮ ಮಿತ್ರರೇ, ನಾನು ಕೋಲಾರ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾಗಿ ಎಲ್ ಶ್ರೀನಿವಾಸ್ ಅವರು ಈ ಮೂಲಕ ತಮ್ಮಲ್ಲಿ ಸಾರ್ವಜನಿಕರಲ್ಲಿ ಮತ್ತು ಕಕ್ಷಿದಾರರಲ್ಲಿ ನಾನು ಮನವಿ ಮಾಡಿಕೊಳ್ಳುವುದೇನೆಂದರೆ, ಈಗಾಗಲೇ ನಾವು ಸುಮಾರು ಈ ವರ್ಷದಲ್ಲಿ ಇದು 13/12/2025 4ನೇ ಒಂದು ರಾಷ್ಟ್ರೀಯ ಲೋಕ ಅದಾಲತನ್ನು ನಮ್ಮ ಒಂದು ಕಾನೂನು ಸೇವಾ ಪ್ರಾಧಿಕಾರಗಳ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಈ ಲೋಕ ಅದಾಲತ್ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಮತ್ತು ಕಕ್ಷಿದಾರರು ಅವರಿಗೆ ಇರುವಂತಹ ಸಮಸ್ಯೆಗಳನ್ನು ಬಹಳ ಸುಲಭವಾಗಿ ಅವರು ಬಂದು ಇಲ್ಲಿ ರಾಜಿ ಮುಖಾಂತರ ಇತ್ಯರ್ಥ ಮಾಡಿಕೊಳ್ಬೋದು. ಉದಾಹರಣೆಗೆ ಹೇಗೆ ಅಂದರೆ, ಈಗ ಸಪೋಸ್ ಅವ್ರಿಗಿರುವಂಥ ಯಾವುದೇ ಒಂದು ವಿಭಾಗ ಕೋರಿ ಒಂದು ಸಿವಿಲ್ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ಹೂಡಿದೆ ಆದರೆ ಅಲ್ಲಿ ಅವರ ಏನು ಅವರ ಒಂದೇ ಕುಟುಂಬದಲ್ಲಿ ಇರೋದರಿಂದ ಅವರು ಅನುಸರಣೆ ಮಾಡಿಕೊಂಡು ರಾಜಿ ಮುಖಾಂತರ ಅದನ್ನು ಇತ್ಯರ್ಥ ಮಾಡಿಕೊಂಡಿದ್ದೇ ಆದರೆ ಅವರಿಗೆ ಮುಂದೆ ಭವಿಷ್ಯದಲ್ಲಿ ಇರುವಂಥ ಎಲ್ಲ ಏನು ಅವರಲ್ಲಿ ವೈಷಮ್ಯಗಳಿರ್ತದೋ ಅದನ್ನು ಕಡಿಮೆ ಮಾಡ್ಕೊಳ್ಬೋದು. ಮತ್ತು ಬೇಗ ಅವರಿಗೆ ಪರಿಹಾರ ಸಿಕ್ಕುವಂಥದ್ದು ಸಿಗುತ್ತೆ. ಮತ್ತು ಹಣಕಾಸಿನ ವಿಚಾರದಲ್ಲಿ ಕೂಡ ಅವರು ಅದನ್ನು ಕೂಡ ಉಳಿಸ್ಕೊಳ್ಳುವಂಥದ್ದು ಇರುತ್ತೆ. ಮತ್ತು ಸಮಯ ಕೂಡ ಅವ್ರಿಗೆ ಉಳಿಯುತ್ತದೆ. ಇವೆಲ್ಲ ಕೂಡ ಈ ಒಂದು ರಾಷ್ಟ್ರೀಯ ಲೋಕ ಅದಾಲತ್ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರವರ ಕೇಸುಗಳನ್ನು ಇತ್ಯರ್ಥ ಮಾಡಿಕೊಂಡಿದ್ದೇ ಆದರೆ ಅವರಿಗೆ ನಿಜವಾಗ್ಲೂ ಒಂದು ಭವಿಷ್ಯದಲ್ಲಿ ಒಳ್ಳೆಯ ಸಂಬಂಧಗಳು ಕೂಡ ಕೂಡುವಿಕೆ ಆಗುತ್ತೆ. ಮತ್ತು ಸಮಯವನ್ನು ಉಳಿಸ್ಕೊಳ್ಬೋದು, ಅವರು ಹಣವನ್ನು ಕೂಡ ಉಳಿಸ್ಕೊಳ್ಬೋದು, ಸಂಬಂಧಗಳನ್ನು ಒಳ್ಳೆ ರೀತಿ ಸ್ನೇಹಿತವಾಗಿ ನಡೆಸ್ಕೊಂಡು ಹೋಗ್ಬೋದು ಅಂತ ಹೇಳ್ಬೋದು. ಈಗ ಇನ್ನೊಂದು ವಿಚಾರದಲ್ಲಿ, ಈಗ ಚೆಕ್ ಕೇಸುಗಳನ್ನು ಹಾಕಿರ್ತಾರೆ, 138 ಚೆಕ್ ಕೇಸನ್ನು ಹಾಕಿರ್ತಾರೆ. ಸಾಮಾನ್ಯವಾಗಿ ಯಾರೇ ಒಬ್ಬ ವ್ಯಕ್ತಿ ಏನಾದರೂ ಸಾಲ ಪಡಿಬೇಕಂತಂದರೆ ಅವನು ಏನು ಮಾಡ್ತಾನೆ, ಒಂದು ಸೆಕ್ಯೂರಿಟಿಯಾಗಿ ಯಾವುದೇ ಒಂದು ದಾಖಲೆ ಕೇಳ್ತಾನೆ. ಆಗ ಚೆಕ್ ಕೊಟ್ಟಾಗ ಅವನು 50,000 ತಗೊಂಡಿರ್ತಾನೆ. ಆ 50,000ಕ್ಕೆ ಚೆಕ್ಕು ಪಡ್ಕೊಂಡಿರೋನು ಸುಮಾರು 2 ಲಕ್ಷ ಇಲ್ಲ 4 ಲಕ್ಷಕ್ಕೆ ಹಾಕಿರ್ತಾನೆ. ಅಂಥ ಒಂದು ಸಂದರ್ಭದಲ್ಲಿ ಇಬ್ಬರಿಗೂ ಗೊತ್ತಿರ್ತದೆ ಇಲ್ಲಿ ನೈಜವಾಗಿ ನಡೆದಂಥ ಸಂಗತಿ ಏನು. ಆ ವಿಚಾರದಲ್ಲಿ ಅವರು ಇಬ್ಬರು ಕೂಡ ಒಂದು ಅಂತರಾತ್ಮ ಇರ್ತದೆ. ಆ ಅಂತರಾತ್ಮದಲ್ಲಿ ಅವರಿಗೆ ನಾವು ಈ ರೀತಿ ರಾಜಿ ಮುಖಾಂತರ ನನ್ನ ಆಗಿರುವಂಥ ಏನು ಅಲ್ಲಿ ನಡವಳಿಕೆ ಆಗಿದೆ ಅದರ ಪ್ರಕಾರ ನಾವು ಮಾಡ್ಕೊಂಡು ಹೋಗೋಣ ಅಂತ ಕೂಡ ಅವ್ರಿಗೆ ಒಳ್ಳೆ ಒಂದು ಸದಾವಕಾಶ. ಅವರಿಬ್ಬರಲ್ಲಿ ಇತ್ಯರ್ಥ ಮನೋಭಾವನೆ ಬಂದು ಅದು ಇತ್ಯರ್ಥ ಆಗಿದ್ದೇ ಆದರೆ ನಿಜವಾಗ್ಲೂ ಅದರಲ್ಲಿ ಆರೋಪಿತ ಯಾರು ಚೆಕ್ಕನ್ನು ಕೊಟ್ಟಿರ್ತಾನೋ ಆತನಿಗೆ ಭಾಳ ಅದೇನಾದ್ರೂ ಕಾನೂನಾತ್ಮಕವಾಗಿ ಇತ್ಯರ್ಥ ಆಗಿದ್ದೇ ಆದರೆ, ಈಗ ಅವರು 4 ಲಕ್ಷ ಕೋರಿ ಕೇಸನ್ನು ಹಾಕಿದ್ದೇ ಆದರೆ ಅದು ನ್ಯಾಯಾಲಯ ಏನು ಮಾಡ್ತದೆ, ತೀರ್ಪು ಕೊಡುವಾಗ 4 ಲಕ್ಷ ದಂಡವಾಗಿ ಅವರು ಕೊಡಬೇಕು. ಮತ್ತು ಪರಿಹಾರದ ಹಣ ಇನ್ನಷ್ಟು ಡಬಲ್ ಮಾಡುವಂಥ ಸಾಧ್ಯತೆಗಳು ಕೂಡ ಇರ್ತದೆ. ಆದ್ದರಿಂದ ಅದನ್ನು ಪರಿಹರಿಸಿಕೊಳ್ಬೇಕು ಅಂತಂದರೆ ರಾಜಿ ಮುಖಾಂತರ ಮಾಡಿದ್ದೇ ಆದರೆ ಅದೇನಾಗುತ್ತೆ, ಅಲ್ಲಿ ಏನು ಅವರ ವ್ಯವಹಾರದಲ್ಲಿ ಆಗಿರುವಂಥ ವಿಚಾರ ಅವ್ರಿಗೆ ಮನವರಿಕೆ ಇರ್ತದೆ. ಅದೇ ಪ್ರಕಾರವಾಗಿ ಏನು ಅವನು 50,000 ತಗೊಂಡಿರ್ತಾನೋ ಅದನ್ನು ಇಲ್ಲ ಬಡ್ಡಿ ಹಾಕಿ ಇನ್ನು ಸ್ವಲ್ಪ ಅನುಸರಣೆ ಮಾಡಿಕೊಂಡು ಅದನ್ನು ಇತ್ಯರ್ಥ ಮಾಡಿಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ. ಮುಂದೆ ಆ ಒಂದು ಏನು ಆ ಕೇಸ ಅಲ್ಲೇ ರಾಜಿ ಮುಖಾಂತರ ಆದರೆ ಅವ್ರಿಗೆ ಸಮಯನೂ ಉಳಿತಾಯ ಆಗುತ್ತೆ ಮತ್ತು ಹಣಕಾಸಿನ ವಿಚಾರದಲ್ಲೂ ಕೂಡ ಭಾಳ ಅದು ಅನುಕೂಲ ಆಗುತ್ತೆ. ಕೋರ್ಟ್ಗಳಿಗೆ ಸುತ್ತಾಡುವಂಥದ್ದು ಕೂಡ ನಿಂತೋಗುತ್ತೆ. ಈ ವಿಚಾರವಾಗಿ ಕೂಡ ಸಾರ್ವಜನಿಕರು ಮತ್ತು ಕಕ್ಷಿದಾರರು ಯೋಚನೆ ಮಾಡಬೇಕು. ಇನ್ನೊಂದು ಉದಾಹರಣೆ ನಾನು ಮಾಧ್ಯಮ ಮಿತ್ರರಲ್ಲಿ ಕೊಡೋದಕ್ಕೆ ಇಚ್ಛೆ ಪಡ್ತೀನಿ. ಏನಂದರೆ, ಈಗ ಸಾಮಾನ್ಯವಾಗಿ ಇನ್ನೊಂದು ರೀತಿಯಲ್ಲಿ ಅಗ್ರಿಮೆಂಟನ್ನು ವ್ಯಾವಹಾರಿಕವಾಗಿ ಬಳಸ್ಕೊಳ್ತಾರೆ. ಹೇಗೆ ಅಂತಂದರೆ, ಒಬ್ಬ ವ್ಯಕ್ತಿ ಸಪೋಸ್ ಅವನಿಗೆ ಹಣಕಾಸಿನ ತೊಂದರೆ ಇದ್ದಾಗ ಅವನೇನು ಮಾಡ್ತಾನೆ, ಬಂದು ಕೇಳ್ತಾನೆ. ಆಗ ಇಲ್ಲ ನನ್ನ ಸೆಕ್ಯೂರಿಟಿಗೆ ಏನಾದರೂ ಒಂದು ಆಸ್ತಿನೋ ಅಥವಾ ಮನೆಯೋ ಬರ್ಕೊಡಿ ಅಂತ ಕೇಳ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಆಯಿತು ನನಗೆ 2 ಲಕ್ಷ ಬೇಕು ಇಲ್ಲ 4 ಲಕ್ಷ ಬೇಕು ಅಂದಾಗ ಅದನ್ನ ಬರ್ಕೊಡ್ತಾನೆ. ಆ ಬರ್ಕೊಟ್ಟಾದ ಸಂದರ್ಭದಲ್ಲಿ ಅವರು ಬಡ್ಡಿ ರೂಪದಲ್ಲಿ ಅದನ್ನು ಸಾಲ ಕೊಟ್ಟಿರ್ತಾರೆ. ಆದರೆ ಅಗ್ರಿಮೆಂಟನ್ನು ಎಕ್ಸಿಕ್ಯೂಟ್ ಮಾಡಿಕೊಟ್ಟಿರ್ತಾನೆ. ಆಗೇನಾಗುತ್ತೆ, ಇವನೇನಾದರೂ ಡಿಫಾಲ್ಟರ್ ಆದರೆ ಆ ಮನುಷ್ಯ ಏನು ಮಾಡ್ತಾನೆ,
ಅದು ನ್ಯಾಯಾಲಯದಲ್ಲಿ ಅದನ್ನು ಪ್ರಕರಣ ದಾಖಲೆ ಮಾಡಿ ಆ ಆಸ್ತಿ 1 ಕೋಟಿ ಅಥವಾ 2 ಕೋಟಿ ಆಸ್ತಿಯನ್ನ ಆತ ಪಡ್ಕೊಳ್ಳಕ್ಕಂತ ಹೋಗ್ತಾನೆ. ಅಂತ ಒಂದು ಸಂದರ್ಭದಲ್ಲಿ ಆ ಇಬ್ಬರು ಕಕ್ಷಿದಾರರಲ್ಲಿ ನಡೆದಿರುವಂತಹ ನಡವಳಿಕೆ ಅವರಿಗೆ ಗೊತ್ತಿರ್ತದೆ ಏನ್ ನಡೆದಿದೆ ಅಂತ. ಅಂತ ಒಂದು ಸಂದರ್ಭದಲ್ಲಿ ಈ ರಾಷ್ಟ್ರೀಯ ಲೋಕ ಅದಾಲತನ್ನ ಆ ಕಾರ್ಯಕ್ರಮದಲ್ಲಿ ಅದನ್ನ ಅಳವಡಿಸಿಕೊಂಡು ಇಬ್ರು ಕೂಡ ರಾಜಿಯಾಗಿ ಬಂದು ಏನ್ ನಡೆದಿದೆ ಸತ್ಯ ಸಂಗತಿಯನ್ನ ಅದನ್ನ ಇತ್ಯರ್ಥ ಮಾಡಿಕೊಂಡು ಅದಕ್ಕೆ ಇತ್ಯರ್ಥ ಮಾಡೋದಕ್ಕೆ ಅಥವಾ ಅನುಸರಣೆ ಮಾಡೋದಕ್ಕೆ ಮೀಡಿಯೇಟರ್ಗಳು ಕೂಡ ಸಹಕಾರಿಯಾಗಿ ಇರ್ತಾರೆ. ಅದನ್ನು ಕೂಡ ಬಳಸ್ಕೊಳ್ಬಹುದು. ಅಲ್ಲಿ ಏನ್ ನಡೆದಿದೆ ಸಂಗತಿಯನ್ನ ಮೀಡಿಯೇಟರ್ಗಳ ಮಧ್ಯದಲ್ಲಿ ಅವರು ಕೇಳ್ಕೊಂಡಾಗ ಏನೇನು ನಡೀತು ಅಂತ ಸತ್ಯ ಸಂಗತಿಗಳನ್ನ ಮಧ್ಯೆ ಇಟ್ಕೊಂಡು ಅವ್ರಿಗಾಗಿರುವಂತ ನಷ್ಟವನ್ನ ತುಂಬಿಕೊಂಡು ಆ ಒಂದು ಏನು ಅಗ್ರಿಮೆಂಟ್ ಅದನ್ನ ಏನು ಅವರು ಕ್ಲೈಮ್ ಮಾಡಿರ್ತಾರೋ ಅದನ್ನ ನಿಲ್ಲಿಸಿ ಇಬ್ಬರಿಗೂ ಕೂಡ ಇತ್ಯರ್ಥ ಮಾಡಿಕೊಂಡು ಅವರು ಅನುಕೂಲವನ್ನ ಪಡ್ಕೊಳ್ಬಹುದು ಅಂತ ನಾನು ಈ ಮೂಲಕ ಸಾರ್ವಜನಿಕರಲ್ಲಿ ಮತ್ತು ಕಕ್ಷಿದಾರರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ.